ಎಲ್ರಿಗೂ ನಮಸ್ಕಾರ. ತುಂಬ ಜನ ಹುಡುಗಿರಿಗೆ ತಾವು ಮದುವೆ ಆಗೋ ಹುಡುಗನ ಬಗ್ಗೆ ಅವ್ರ ಜೀವನದ ಬಗ್ಗೆ ತುಂಬ ಆಸೆ ಕನಸುಗಳಿರುತ್ತೆ. ಆದರೆ ಎಲ್ಲ ಹುಡುಗಿರಿಗೂ ತಾವು ಇಷ್ಟಪಟ್ಟಂಥ ಹುಡುಗ ಆಗಲಿ ಅಥವಾ ಅವ್ರು ಆಸೆ ಪಟ್ಟಂಥ ಜೀವನ ಆಗಲಿ ಸಿಗೋದಿಲ್ಲ. ತುಂಬ ಜನ ತಾವು ಅಂದ್ಕೊಂಡಿರೋ ಥರ ಲೈಫ್ ಲೀಡ್ ಮಾಡೋಕ್ಕಾಗಲಿಲ್ಲ ಅಂತ, ಅದನ್ನ ಅಂದ್ಕೊಂಡಿರೋ ಥರ ಹುಡುಗ ಸಿಗಲಿಲ್ಲ ಅಂತ ಅದನ್ನೇ ಕೊರಗ್ತಾ ಇರ್ತಾರೆ. ಮದುವೆ ಆಗಿ ಕೆಲವು ವರ್ಷ ಕಳೆದ್ರೂ ಕೂಡ ಅವ್ರು ಇದರಿಂದ ಹೊರಗಡೆ ಬಂದಿರೋದೇ ಇಲ್ಲ. ಅಂಥವ್ರಿಗೆ ಇದೊಂದು ಸಣ್ಣ ಕಥೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಪ್ತಮಿ ಒಂದು ಬಡ ಕುಟುಂಬದ ಹುಡುಗಿಯಾಗಿರ್ತಾಳೆ. ಅವಳಿಗೆ ಅವಳ ಮದುವೆ ಬಗ್ಗೆ ಅವಳದೇ ಆದ ಆಸೆ ಕನಸುಗಳಿರುತ್ತೆ. ಅವಳು ಬಡತನದಿಂದ ಬಂದಿರೋದ್ರಿಂದ ಅವಳು ಶ್ರೀಮಂತರು ಹುಡುಗನ ಮದುವೆ ಆಗಬೇಕು, ನನ್ನ ದಿನ ಹೊರಗಡೆ ಸುತ್ತಾಡಬೇಕು ಅಂತ ಏನೇನೋ ಆಸೆಗಳಿರುತ್ತೆ. ಆದರೆ ಅವಳು ಮದುವೆ ಆಗೋದು ಒಂದು ಮಧ್ಯಮ ವರ್ಗದ ಹುಡುಗನ ಜೊತೆ. ಹುಡುಗ ಶ್ರೀಮಂತನಲ್ಲದೇ ಇದ್ದರೂ ಒಳ್ಳೆ ಹುಡುಗ ಆಗಿರ್ತಾನೆ. ಸಪ್ತಮಿಗೆ ತುಂಬ ಪ್ರೀತಿಸೋ ಗಂಡ, ಒಳ್ಳೆ ಜೀವನ ಸಿಗುತ್ತೆ. ಆದರೆ ಅವಳು ತಾನು ಇಷ್ಟಪಟ್ಟಂಥ ಜೀವನ ಸಿಗಲಿಲ್ವಲ್ಲ ಅಂತ ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತಾಳೆ. ಮದುವೆ ಆಗಿ ತಿಂಗಳುಗಳು ಕಳೆದ್ರೂ ಸಹ ಅವಳು ಅದರಿಂದ ಹೊರಗಡೆ ಬರೋದೇ ಇಲ್ಲ. ಯಾವಾಗಲೂ ಏನಾದರೂ ಯೋಚನೆ ಮಾಡ್ತಾನೆ ಇರೋದು, ಏನೋ ಕಳ್ಕೊಂಡಿರೋ ಥರ ಕೂತ್ಕೊಳ್ಳೋದು, ಆ ಥರ ಮಾಡ್ತಾ ಇರ್ತಾಳೆ. ಸಪ್ತಮಿ ನಗ್ನಗ್ತಾ ಇರೋದೇ ಕಡಿಮೆ ಆಗಿಬಿಡುತ್ತೆ. ಯಾವಾಗಲೂ ಏನಾದರೂ ಚಿಂತೆಲೇ ಮುಳುಗಿರ್ತಾಳೆ. ಇದನ್ನೆಲ್ಲ ಗಮನಿಸಿದ ಅವಳ ಗಂಡನಿಗೆ ತುಂಬ ಬೇಜಾರಾಗುತ್ತೆ. ಯಾವಾಗಲೂ ಈ ಥರ ಡಲ್ಲಾಗೆ ಇರ್ತಾಳಲ್ಲ ಅಂತ ಯೋಚನೆ ಮಾಡಿ ಒಂದು 4 ದಿನ ಎಲ್ಲರೂ ಹೊರ್ಗಡೆ ಕರ್ಕೊಂಡು ಹೋದರೆ ಸರಿ ಹೋಗ್ಬೋದು ಅಂತ ಹೇಳಿ ಅವಳನ್ನ ಒಂದು 4 ದಿನ ಎಲ್ಲರೂ ಹೊರ್ಗಡೆ ಹೋಗಿದ್ದು ಬರೋಣ ಅಂತ ಹೇಳ್ತಾನೆ. ಅವನು ಯಾವುದೇ ಟೂರಿಸ್ಟ್ ಪ್ಲೇಸ್ಗಾಗಲಿ ಅಥವಾ ಶ್ರೀಮಂತರ ಮನೆಗಾಗಲಿ ಅವಳನ್ನು ಕರ್ಕೊಂಡು ಹೋಗೋದಿಲ್ಲ. ಆತ ಅವ್ರ ಸಂಬಂಧಿಕರ ಮನೆಗಳಿಗೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಬಂದಮೇಲೆ ಸಪ್ತಮಿ ತುಂಬ ಚೇಂಜ್ ಆಗ್ತಾಳೆ. ಯಾಕಂದರೆ ಅವಳು ಹೋಗಿರೋ ಕಡೆ ಒಂದು ಕಡೆ ಗಂಡ ಹೆಂಡತಿ ಮತ್ತು ಮಗು ಇರ್ತಾರೆ. ಆ ಮಗು ಅಂಗವೈಫಲ್ಯದಿಂದ ಬಳಲ್ತಾ ಇರುತ್ತೆ. ಮಗುವಿನ ಅನಾರೋಗ್ಯದ ಜೊತೆಗೆ ಬಡತನದ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಗಂಡ ಹೆಂಡತಿ ಇರ್ತಾರೆ. ಕುಡಿತಕ್ಕೆ ಒಳಗಾದ ಗಂಡ ದಿನ ಕುಡ್ಕೊಬಂದು ಹೆಂಡತಿನ ಹೊಡಿತಾ ಇರ್ತಾನೆ. ಜೀವನ ಮಾಡೋದಕ್ಕೆ ಅವಳು ಬೇರೆ ಕೆಲಸನ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದ ಸಪ್ತಮಿಗೆ ತುಂಬ ಬೇಜಾರಾಗುತ್ತೆ. ಮನೆಗೆ ಬಂದು ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ನನಗೆ ಒಳ್ಳೆ ಗಂಡ, ಪುಟ್ಟದಾದರೂ ಸ್ವಂತ ಮನೆ ಇದೆ, ಜೀವನನೂ ತುಂಬ ಚೆನ್ನಾಗಿದೆ. ಆದರೂ ನಾನು ಯಾಕೆ ಇಲ್ಲದೇ ಇರೋ ಆಸೆಗಳನ್ನ ಇಟ್ಕೊಂಡು ನನ್ನ ಖುಷಿನ ನಾನೇ ಹಾಳು ಮಾಡಿಕೊಡ್ತಿದ್ದೀನಿ ಅಂತ ಯೋಚನೆ ಮಾಡಿ ಆವತ್ತಿಂದ ಅವಳ ಗಂಡನ ಜೊತೆ ಖುಷಿಯಾಗಿ ಬದುಕ್ತಾಳೆ. ಆವತ್ತಿಂದ ಗಂಡ ಹೆಂಡತಿ ಇಬ್ಬರು ಖುಷಿಯಾಗಿ ಜೀವನನ ಮಾಡ್ತಾರೆ. ಎಲ್ಲರಿಗೂ ಹೇಳೋದಿಷ್ಟೇ, ಪ್ರತಿಯೊಬ್ಬ ಹುಡುಗಿಗೂ ತಾನು ಮದುವೆ ಆಗೋ ಹುಡುಗನ ಬಗ್ಗೆ, ಅವ್ರ ಮನೆ ಬಗ್ಗೆ ತಮ್ಮದೇ ಆದ ಆಸೆ ಕನಸುಗಳಿದ್ದೇ ಇರುತ್ತೆ. ಅದೇ ಥರ ಜೀವನ ಸಿಗಲಿಲ್ಲ ಅಂತ ಇರೋ ಜೀವನನೂ ಹಾಳು ಮಾಡ್ಕೋಬೇಡಿ. ಅದನ್ನೇ ಚಿಂತೆ ಮಾಡ್ತಾ ಇರೋ ಖುಷಿನೂ ಕಳ್ಕೊಬೇಡಿ. ಹೆಂಡತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅದೇ ಥರ ಅರ್ಥ ಮಾಡಿಸಿದ ಸಪ್ತಮಿ ಅಂತ ಗಂಡ ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ? ಸೊ ಸಿಗದೇ ಇರೋ ಪ್ರೀತಿ, ಆಸೆ ಜೀವನಕ್ಕೋಸ್ಕರ ಸಿಕ್ಕಿರೋ ಜೀವನನ ಹಾಳು ಮಾಡ್ಕೊಬೇಡಿ. ಸಿಕ್ಕಿರೋ ಜೀವನದಲ್ಲೇ ಖುಷಿಯಾಗಿರಿ.